ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿ ವ್ಯಾಪ್ತಿಯ ಬ್ರಹ್ಮಸಂದ್ರ ಗೊಲ್ಲರಹಟ್ಟಿ ಅಂಗನವಾಡಿ ಕೇಂದ್ರದ ದುಸ್ಥಿತಿ ಬಗ್ಗೆ ಗ್ರಾಮಸ್ಥರು ನಿರಾಶೆ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಹೊರಾಂಗಣದಲ್ಲಿ ಕಾಡಿನ ರೀತಿಯಲ್ಲಿ ಬೆಳೆದ ಜಾಲಿಗಿಡಗಳಿಂದ ಕ್ರಿಮಿಕೀಟಗಳ ಕಾಟ ಹೆಚ್ಚಾಗಿದೆ. ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಇನ್ನು ಸರಾಸರಿ 30 ಮಕ್ಕಳ ಪಾಲನೆಯನ್ನು ಒಬ್ಬ ಶಿಕ್ಷಕಿಯೇ ನಿಭಾಯಿಸಬೇಕು. ಅಂಗನವಾಡಿ ವ್ಯಾಪ್ತಿಯಲ್ಲಿನ ಗರ್ಭಿಣಿಯರು, ಬಾಣಂತಿಯರ ಯೋಗಕ್ಷೇಮ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಇವರದೇ. ಹಾಗೆ ಆಯಾ ಪ್ರದೇಶದ ಜನನ ಮರಣ ದಾಖಲೆ, ಮತದಾರರ ಪಟ್ಟಿ ತಪಾಸಣೆ ಹೀಗೆ ಹಲವು ಕೆಲಸಗಳನ್ನು ಆ ಒಂದು ಶಿಕ್ಷಕಿಯೇ ನಿಭಾಯಿಸುತ್ತಿದ್ದಾರೆ. ಕನಿಷ್ಠ ಮೂಲಭೂತ ಸೌಕರ್ಯಗಳೇ ಇಲ್ಲದ ಅಂಗನವಾಡಿಯ ಬಗ್ಗೆ ಗ್ರಾಮಸ್ಥರು ಶಿಶು ಅಭಿವೃದ್ಧಿ ಇಲಾಖೆಯವರಿಗೆ ತಿಳಿಸಿದ್ದರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬೇವಳ್ಳಿ ಪಂಚಾಯಿತಿ ಬ್ರಹ್ಮಸಂದ್ರ ಗೊಲ್ಲರಹಟ್ಟಿ ಜನಸಂಖ್ಯೆ ಜಾಸ್ತಿ ಇದ್ದು ಅಂಗನವಾಡಿ ಇದ್ದು ಸೂಕ್ತವಾದ ವ್ಯವಸ್ಥೆ ಇಲ್ಲದ ಕಾರಣ ಕಾಂಪೌಂಡು ಮತ್ತು ಮಕ್ಕಳ ಸಂಖ್ಯೆಯೂ ಜಾಸ್ತಿ ಇದೆ. ಹೆಲ್ಪರು ಇನ್ನವರೆಗೂ ಬಂದಿಲ್ಲ. ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ನಾವು ಅರ್ಜಿ ಮುಖಾಂತರ ಕೊಟ್ಟಿದ್ವಿ. ಖುದ್ದಾಗಿ ಹೋಗಿನೂ ಮಾತಾಡ್ಸಿದ್ವಿ. CDP ಅವ್ರ ತಗೋ ಹೋಗಿದ್ವಿ. ಆದರೆ ಇನ್ನವರೆಗೂ ಯಾವುದೇ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಇದಕ್ಕೆ ಗಮನ ಹರಿಸಿಲ್ಲ. ಶಾಸಕರಿಗೂ ಹೇಳಿದ್ವಿ, ಹಿಂದಿನ ಅಂತ ಶಾಸಕರಿಗೆಲ್ಲ ಹೇಳಿದ್ವಿ. ಮತ್ತು ಕುಡಿಯೋ ನೀರು ಫಿಲ್ಟರ್ ನೀರು ಒಂದು ಆಗಬೇಕಾಯ್ತು, ಅದು ಆಗಿಲ್ಲ. ಹಿಂದಿನ ಶಾಸಕರು ಭರವಸೆ ಕೊಟ್ಟು ಹೋಗಿದ್ರು, ಅದು ಆಗಿಲ್ಲ. ಮತ್ತು ಅಕ್ಕಪಕ್ಕ ಎಲ್ಲ ಬೇಲಿ ಇರೋದ ಕಾರಣದಿಂದ ಸೂಕ್ತವಾದ ಕಾಂಪೌಂಡ್ ವ್ಯವಸ್ಥೆ ಬೇಕಾಗಿದೆ. ಇದನ್ನು ಆಗ್ರಹ ಮಾಡ್ತಾ ಇದ್ವಿ. ನಮ್ಮ ಗೊಲ್ಲರಹಟ್ಟಿ ಜನಾಂಗದವರು. ದೇವರಾಜು, ನಾವು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು.